ಬಿಬಿಎಂಪಿಯಲ್ಲಿ ಕಣ್ಣ ಮುಚ್ಚಾಲೆ ಆಟ. ನಮಸ್ಕಾರ, ಇದು ಸುದ್ದಿಗಾರ ಸತ್ಯದ ಕೂಗು. ಗಾಂಧಿನಗರ ಕ್ಷೇತ್ರದಲ್ಲಿ ಆಗಿರುವ ಬೆಳವಣಿಗೆ ಏನು ಗೊತ್ತಾ? ಅಮಾನತ್ತು. ಬಿಬಿಎಂಪಿ ಅಧಿಕಾರಿಗಳು ಅಮಾನತ್ತು. ಅದು ಏನಂದರೆ ಯಾವುದೇ ರೀತಿಯಲ್ಲಿ ಎಲ್ಲೂ ಬಹಿರಂಗನೇ ಆಗಿಲ್ಲ. ಅಮಾನತ್ತು. ಯಾರು? ADTP ನಾರಾಯಣಸ್ವಾಮಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುನಾಥ್, ಸಹಕಂದೆ ಅಧಿಕಾರಿ, ವೆಲ್ಫೇರಲ್ಲಿರುವಂಥ ಒಬ್ಬರು ಮಹಿಳಾ ಅಧಿಕಾರಿ. ಇದುವರೆಗೂ ಯಾವುದು ಸುಳಿವೇ ಇಲ್ಲ. ಅಂದರೆ ಯಾವುದೇ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಮಾಡೋಕ್ಕೆ ಯಾವುದೇ ರೀತಿಯಲ್ಲಿ ಯಾರಿಗೂ ಮಾಹಿತಿನ ಕೊಟ್ಟಿಲ್ಲ. ಇಲ್ಲಿ ಜಂಟಿ ಆಯುಕ್ತರು ಯೋಗೇಶ್ ಅವರು ಸಹ ವರ್ಗಾವಣೆ. ನೋಡಿ, ನಮ್ಮ BBMP ಕಚೇರಿಗಳಲ್ಲಿ ಯಾವ್ಯಾವ ರೀತಿ ನಡೀತಾ ಇದೆ ಅಂದರೆ ಗಾಂಧಿನಗರ ಅತಿ ಜಾಸ್ತಿ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಪಶ್ಚಿಮ ವಲಯದಲ್ಲಿ ADTP ನಾರಾಯಣಸ್ವಾಮಿ ಅಮಾನತು ಅಂತಾರೆ. ಯಾಕೆ ಅಮಾನತಾಗಿದ್ದಾರಾ ಇಲ್ಲ ವರ್ಗಾವಣೆ ಆಗಿದ್ದಾರಾ? ಹಾಗೆ ವೆಲ್ಫೇರಲ್ಲಿ ಸಹಕಂದೆ ಅಧಿಕಾರಿ, ಮಹಿಳಾ ಅಧಿಕಾರಿ ಒಬ್ಬರು ಅವರು ಅಮಾನತಾಗಿದ್ದಾರಂತೆ. ಆಮೇಲೆ ಕಾಟಂಪೇಟೆ ಸಬ್ ಡಿವಿಷನ್ ತುಳಸಿತೋಟ ರೆವಿನ್ಯೂ ಆಫೀಸಲ್ಲಿ ಒಬ್ಬರು RI ಅಮಾನತಾಗಿದ್ದಾರಂತೆ. ಯಾರಿಗೂ ಮಾಹಿತಿನೇ ಇಲ್ಲ. ನೋಡಿ, ಇದು ಗಾಂಧಿನಗರದಲ್ಲಿ ಯಾವ್ಯಾವ ರೀತಿ ಬೆಳವಣಿಗೆ ಆಗತ್ತೆ ಅಂದರೆ ಏನಾಗತ್ತೆ ಏನಿಲ್ಲ ಯಾರಿಗೂ ಗೊತ್ತೇ ಆಗೋದಿಲ್ಲ. ಬೋಗಸ್ ಬಿಲ್ ಆದರೂ ಗೊತ್ತಾಗಲ್ಲ, ಕಾಮಗಾರಿ ಆದರೂ ಗೊತ್ತಾಗಲ್ಲ, ಒಂದು ಪೂಜೆಗಳಾದ್ರೂ ಗೊತ್ತಾಗಲ್ಲ. ಅದಕ್ಕೆ ನೋಡ್ರೆ ಬೇನಾಮಿ ಪೂಜೆಗಳು, ವರ್ಕ್ ಆರ್ಡರ್ ಇಲ್ಲದೆ ಕಾಮಗಾರಿಗಳು ಆಗ್ತಾ ಇದೆ ಅಂತಾರೆ. ಸಂಬಂಧಪಟ್ಟ AWಗೆ ಫೋನ್ ಮಾಡಿ ಕೇಳಿದಾಗ ಅದು ಬದಲಾವಣೆ ಆಗಿದೆ, ಇನ್ನು ವರ್ಕ್ ಆರ್ಡರ್ ಇಲ್ಲ ಅಂತಾರೆ. ನಮ್ಮ ಕಾಟಂಪೇಟೆ ಸಬ್ ಡಿವಿಷನ್ AW ರಾಜು ಅವರು ನಮ್ಗೆ ಹೇಳಿರೋದು. ನೋಡಿ ಯಾವ ರೀತಿ ಇದೆ. ಇದನ್ನು ನಮ್ಮ ಸುದ್ದಿಗಾರ ವಾಹಿನಿ ಸತ್ಯದ ಕೂಗು ತನಿಖಾ ಹಂತದಲ್ಲಿದೆ. ದಾಖಲೆಗಳ ಸಮೇತ ಅತಿ ಶೀಘ್ರದಲ್ಲಿ, ಅಂದರೆ ಕೆಲವು ಮಾಹಿತಿ ಸಿಕ್ಕಿದೆ, ದಾಖಲೆ ಸಿಕ್ಕ ತಕ್ಷಣ ನಾವು ನಮ್ಮ ಸುದ್ದಿಗಾರ ವಾಹಿನಿಯಲ್ಲಿ ಯಾವ ಮುಲಾಜಿಲ್ಲದೆ, ಯಾರ ಭಯ ಇಲ್ಲದೆ ಪ್ರಸಾರ ಮಾಡ್ತಾ ಇದ್ದೀವಿ. ನಿರೀಕ್ಷಿಸಿ. ನಮಸ್ಕಾರ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.